ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇದರ ಜೊತೆಗೆ ಯಾರೆಲ್ಲ ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಬಹಳ ಬಹಳ ಕ್ಯೂರಿಯಾಸಿಟಿಗೆ ಕಾರಣ ಆಗ್ತಾ ಇದೆ. ಅದರಲ್ಲೂ ರಾಜ್ಯದ ಪಾಲೆಷ್ಟು. ಈಗಾಗಲೇ ನಾವು ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ವಿ. ಬಸವರಾಜ ಬೊಮ್ಮಾಯಿ ಅವರು ರೇಸಲ್ಲಿದ್ದಾರೆ, ಕುಮಾರಸ್ವಾಮಿ ಅವರು ರೇಸಲ್ಲಿದ್ದಾರೆ, ಪ್ರಹ್ಲಾದ್ ಜೋಶಿ ರೇಸಲ್ಲಿದ್ದಾರೆ, ಜಗದೀಶ್ ಶೆಟ್ಟರ್ ರೇಸಲ್ಲಿದ್ದಾರೆ. ಮೊದಲ ಸ್ತರದಲ್ಲಿ ಅಂದರೆ ಮೊದಲ ಪ್ರಾಶಸ್ತ್ಯದಲ್ಲಿ ಯಾರಿಗೆಲ್ಲ ಸಂಪುಟದಲ್ಲಿ ಸ್ಥಾನ ಸಿಗ್ಲಿಕ್ಕಿದೆ, ಇದರ ಜೊತೆಗೆ NDA ಅಂಗಪಕ್ಷಗಳಿದೆ, ಯಾರಿಗೆಲ್ಲ ಯಾವ ರೀತಿಯ ಪ್ರಿಫರೆನ್ಸ್ ಸಿಗುತ್ತೆ, ಸೊ ಎಷ್ಟು ಜನ ಸಚಿವರಾಗುತ್ತಾರೆ, ಬನ್ನಿ ಒಂದು ವಿಶೇಷ ರಿಪೋರ್ಟ್ ಇದೆ ನೋಡ್ಕೊಂಬ. ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಮತ್ತೆ ಅಸ್ತಿತ್ವಕ್ಕೆ ಬರ್ತಾ ಇದೆ. ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು, ಜೆಡಿಯು ನಾಯಕ ನಿತೀಶ್ ಕುಮಾರ್, ಜೆಡಿಎಸ್ನಿಂದ HD ಕುಮಾರಸ್ವಾಮಿ ಬೆಂಬಲದೊಂದಿಗೆ ಮೋದಿ ಆಡಳಿತ ಶುರುವಾಗ್ತಾ ಇದೆ. ಆದರೆ ಸರ್ಕಾರ ರಚನೆಗೂ ಮುನ್ನವೇ ಸಂಪುಟ ಸೇರಲು ಸಚಿವಾಕಾಂಕ್ಷಿಗಳು ಸಖತ್ ಲಾಬಿಯನ್ನ ನಡೆಸಿದ್ರು. ಈಗ ಪಕ್ಷಗಳಿಗೆ ಸಚಿವ ಸ್ಥಾನ ಕೂಡ ಹಂಚಿಕೆ ಮಾಡಲಾಗಿದೆ. ಬಿಜೆಪಿಗೆ ಯಾವ ಖಾತೆ ಅಂತ ನೋಡೋದಾದ್ರೆ ಗೃಹ ಖಾತೆ, ಹಣಕಾಸು ಖಾತೆ, ರಕ್ಷಣಾ ಖಾತೆ, ಹಾಗೆ ವಿದೇಶಾಂಗ ಖಾತೆ, ರೈಲ್ವೆ, ರಸ್ತೆ ಹೆದ್ದಾರಿ ಖಾತೆ, ಕಾನೂನು, IT ಖಾತೆ, ಶಿಕ್ಷಣ ಖಾತೆ ಮತ್ತು ಹಾಗೂ ಲೋಕಸಭಾ ಸ್ಪೀಕರ್ ಸ್ಥಾನ ಬಿಜೆಪಿ ಬಳಿ ಇರಲಿದೆ. ಇನ್ನು ಟಿಡಿಪಿಗೆ ಯಾವ ಖಾತೆ ಅಂತ ನೋಡೋದಾದ್ರೆ ನಾಗರಿಕ ವಿಮಾನಯಾನ ಹಾಗೂ ಉಕ್ಕು ರಾಜ್ಯ ಖಾತೆಯನ್ನ ಟಿಡಿಪಿಗೆ ನೀಡಿದ್ರೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ಕೂಡ ಟಿಡಿಪಿ ಬಳಿ ಇರಲಿದೆ. ಇನ್ನು ಜೆಡಿಯುಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಹಾಗೆ ರಾಜ್ಯ ಖಾತೆ ಸಚಿವ ಸ್ಥಾನವನ್ನು ಕೂಡ ನೀಡಲಾಗುತ್ತೆ. ಶಿಂದೆ ನೇತೃತ್ವದ ಶಿವಸೇನೆ ಬಣಕ್ಕೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಹಾಗೂ ರಾಜ್ಯ ಖಾತೆಯ ಸಚಿವ ಸ್ಥಾನವನ್ನ ನೀಡಲಾಗುತ್ತೆ. ಇನ್ನು LJPಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನ ನೀಡಿದ್ರೆ ಜೆಡಿಎಸ್ಗೆ ಕೃಷಿ ಖಾತೆಯನ್ನ ನೀಡಲಾಗುತ್ತೆ. ಇಂದು ರಾತ್ರಿ ಮೋದಿ ಜೊತೆ ಎಷ್ಟು ಸಂಸದರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಎಂಬುದು ಸದ್ಯಕ್ಕೆ ಕುತೂಹಲವಾಗಿಯೇ ಇದ್ದು, ಸೋಮವಾರ ಬಳಿಕ ಸಚಿವ ಸ್ಥಾನ ಹಂಚಿಕೆ ಫೈನಲ್ ಆಗಲಿದೆ. ಯಾರ್ಯಾರಿಗೆ ಅದೃಷ್ಟ ಕುಲಾಯಿಸಲಿದೆ ಎಂಬುದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕ್ವಿಕ್ ಆಗಿ ಯಾವ ಪಕ್ಷಕ್ಕೆ ಯಾವ ಖಾತೆ ಅಂತೇಳಿ ಈಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿರೋದು ಬಿಜೆಪಿ ಯಾವ ಖಾತೆಯನ್ನು ಉಳಿಸ್ಕೊಳ್ಬಹುದು? ಗೃಹ ಖಾತೆ ಜೊತೆಗೆ ಹಣಕಾಸು. ನೋಡಿ, ಈಗ ಮೋದಿ ಅವಧಿಯಲ್ಲಿ ಮೊದಲ ಅವಧಿಯಲ್ಲಿ ಏನೆಲ್ಲ ಒಂದು ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಂಡ್ರು ಅಂತೇಳಿ ಈಗ ನಾವು ಗಮನಿಸ್ತಾ ಇದ್ವಿ. ದೇಶದಲ್ಲಿ GST ಜಾರಿ ಮಾಡಿದ್ದು, ಅದನ್ನು ಪ್ಲೇ ಮಾಡಿ. ಅದನ್ನು ಮೊದಲ ಅವಧಿಯಲ್ಲಿ ಮಹತ್ವದ ನಿರ್ಧಾರವನ್ನು ನಿಮಗೆ ತೋರಿಸ್ತೀವಿ ಈಗ ಕ್ವಿಕ್ ಆಗಿ. ಅಲ್ಲಿ ಖಾತೆ ನೋಡ್ಬೇಡ ಅಂತ ಮೊದಲು ಖಾತೆಗೂ ಮುಂಚೆ ಅದೊಂದು ಪ್ಲೇ ಮಾಡಿಬಿಟ್ರೆ ಟ್ರಿಬಲ್ ತಲಾಕ್ ನೋಡಿ. ಈಗ ಖಾತೆಗೆ ಹೋಗೋಣ. ಯಾರಿಗೆ ಬಿಜೆಪಿಗೆ ಯಾವ ಖಾತೆ ಅಂತೇಳಿ ರಕ್ಷಣಾ ಖಾತೆ, ಹಣಕಾಸು ಖಾತೆ, ವಿದೇಶಾಂಗ ಖಾತೆ, ರೈಲ್ವೆ ಖಾತೆ ಜೊತೆಗೆ ರಸ್ತೆ ಹೆದ್ದಾರಿ ಖಾತೆಯನ್ನು ಬಿಜೆಪಿ ಉಳಿಸ್ಕೊಳ್ಳೋದಕ್ಕೆ ಪ್ಲಾನಿಂಗ್ ಅನ್ನು ಮಾಡಿದೆ. ಎಲ್ಲ ಮುಖ್ಯ ಪೋರ್ಟ್ಫೋಲಿಯೋಗಳೇ ಇದೆ. ಕಾನೂನು, IT ಖಾತೆ, ಶಿಕ್ಷಣ ಖಾತೆ, ಲೋಕಸಭಾ ಸ್ಪೀಕರ್. ಇವತ್ತು ಮೋದಿಯವರ ಜೊತೆಯಲ್ಲಿ ರಾಜನಾಥ್ ಸಿಂಗ್, ಅಮಿತ್ ಶಾ ಜೊತೆಗೆ ಜೈಶಂಕರ್ ಅವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅವರ ಜೊತೆಲಿ ಕೆಲವರು ಇದ್ದಾರೆ. ಫಸ್ಟ್ ನಾವು ನಾಳೆ ಕೇಳಿದ್ವಲ್ಲ, ಗೃಹ ಖಾತೆ, ರಕ್ಷಣಾ ಖಾತೆ, ವಿದೇಶಾಂಗ ಖಾತೆ, ಇದೆಲ್ಲ ನೋಡಿ ಅವರು ಇದ್ದದ್ದವರೇ. ಅವ್ರಿಗೆ ಕಂಟಿನ್ಯೂ ಆಗುತ್ತಾ, ಚೇಂಜಸ್ ಮಾಡ್ತಾರ ಅಂತೇಳಿ ಬಹಳ ಕುತೂಹಲ ಕೇಳಿಸ್ತಾ ಇದೆ. ಬಟ್ ಈ ಲೋಕಸಭಾ ಸ್ಪೀಕರ್ ಖಾತೆ ಬಗ್ಗೆ ಮಾತಾಡ್ಬೇಕು ನಾಗೇಂದ್ರ ಬಾಬು. ಈಗ ಓಂ ಬಿರ್ಲಾ ಅವರು ಸ್ಪೀಕರ್ ಆಗಿದ್ರು, ಬಿಜೆಪಿ ಫುಲ್ ಆಬ್ಸಲ್ಯೂಟ್ ಮೆಜಾರಿಟಿಯಲ್ಲಿ ಬಂದಿತ್ತು. ಈಗ TDP ಅವರು ಯಾಕೆ ಕೇಳ್ತಾವ್ರೆ ಸ್ಪೀಕರ್ ಮೇಲೆ ಯಾಕೆ ಅಷ್ಟು ಕಣ್ಣಿರುವಂಥದ್ದು? ಎಸ್ ನೋಡಿ, 1992ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಇದೇ TDPಯ ಚಂದ್ರಬಾಬು ನಾಯ್ಡು ಅವರು ಸ್ಪೀಕರ್ ಸ್ಥಾನ ನಮಗೆ ಬೇಕು ಅಂತ ಹೇಳಿದರು. ಅವಾಗ ಬಾಲಯೋಗಿ ಅವರು ಬರೋಬ್ಬರಿ 3 ವರ್ಷ 342 ದಿನಗಳ ಕಾಲ ಸ್ಪೀಕರ್ ಆಗಿ ಅಧಿಕಾರದಲ್ಲಿದ್ದಂಥವ್ರು. ಬಾಲಯೋಗಿ ಸ್ಪೀಕರ್ ಅಂತಂದ್ರೆ ಆ ಸ್ಪೀಕರ್ ಅನ್ನುವಂತಹ ಒಂದು ಸ್ಥಾನಕ್ಕೆ ವಿಶೇಷವಾದಂತಹ ಗೌರವ ಇದೆ, ಆ ಅರ್ಥವನ್ನ ತಂದುಕೊಟ್ಟವರು. ಇಲ್ಲಿ ಈಗ ರಾಜಕೀಯ ಪಂಡಿತರು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ಈಗ TDP ಅವರು ಅಥವಾ JD ಅವರು ನಮಗೆ ಸ್ಪೀಕರ್ ಸ್ಥಾನ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅಂತಂದ್ರೆ, ಫ್ಯೂಚರಲ್ಲಿ
ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಏರ್ಪೇರ್ ಆಗ್ಬೋದು. ಆ ಆಂಟಿ ಡಿಫೆಕ್ಷನ್ ಲಾ ಇದೆಯಲ್ಲ, ಆ ಆಂಟಿ ಡಿಫೆಕ್ಷನ್ ಲಾ ಸ್ಪೀಕರ್ ನಮ್ಮವರೇ ಆದ್ರೆ ಏನು ಸಮಸ್ಯೆ ಆಗೋದಿಲ್ಲ, ನಮ್ಮ ಸಂಸದರು ಸೇಫು ಅಂತ. ಅಂದ್ರೆ ಈ ನಿತೀಶ್ ಕುಮಾರ್ ಅವರ ಆಟ ಲೆಕ್ಕಾಚಾರ ಯಾವ ರೀತಿ ಅಂತಂದ್ರೆ, ಇನ್ ಕೇಸ್ ನಾವು ಮುಂದಿನ ದಿನಮಾನಗಳಲ್ಲಿ ಯಾವ್ದು ಅಂದ್ರೆ, ಈಗ ವಿಶ್ಲೇಷಣೆ ಮಾಡ್ತಾ ಇರೋದು ಇದು ರಾಜಕೀಯ ಪಂಡಿತರು ಅನೇಕರು ಈ ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಏನಾದ್ರೂ ಜಂಪ್ ಆದ್ರೆ ಏನೇ ಆಗಿರ್ಬೋದು, ಸ್ಪೀಕರ್ ಏನೇ ಆಗಿರ್ಬೋದು, ಆದ್ರೆ ಇಲ್ಲಿ ಚಾಣಕ್ಯ ಅಮಿತ್ ಶಾ ಇದಾರಲ್ಲ, ಆಯ್ತು ಏನಾದ್ರೂ ಆಗ್ಲಿ ನೀವು ಕೇಳಿದಕ್ಕೆಲ್ಲ ಓಕೆ, ಆದ್ರೂ ಕೂಡ 19 ಜನ ಪಕ್ಷೇತರ ಅಭ್ಯರ್ಥಿಗಳ ಪೈಕಿ 10 ಜನ ಈಗ ಪಕ್ಷೇತರ ಅಭ್ಯರ್ಥಿಗಳ ಜೊತೆಲಿ ಇಟ್ಕೊಂಡಿದ್ದಾರೆ. ಟೋಟಲ್ ಈಗ ಇರುವಂತದ್ದು ಇವ್ರ ಹತ್ರ 302ವರೆಗೂ ಹೋಗುತ್ತೆ, 300 ಪಾರ್ವರೆಗೂ ದಾಟಿದೆ ಈಗ. ಅಂದ್ರೆ ಇವ್ರು ಒಂದು ವೇಳೆ ಫ್ಯೂಚರ್ ಅಲ್ಲಿ ಆಗೋದಿಲ್ಲ, ಜಸ್ಟ್ ಹಿಂಗೆ ಗ್ಲಾನ್ಸ್ ಮಾಡ್ತಾ ಹೋಗೋಣ ಶ್ರೀಪಾದ್. TDP ಪ್ಲಸ್ JDU ಇಬ್ರು ಕೂಡ ಹೋದ್ರು ಕೂಡ, ನಮ್ಮ ಮೈತ್ರಿ ಬೇಡ ಅಂತೇಳಿ ಹೊರಗಡೆ ಹೋದ್ರು ಕೂಡ, ಈ 10 ಜನ ಇರ್ತಾರಲ್ಲ, ಈಗ NDA ಮಿತ್ರಕೂಟದಲ್ಲಿರುವಂತ ಎಲ್ಲಾ ಪಕ್ಷದವರು ಸೇರಿ ಮತ್ತೆ 10 ಜನ ಪಕ್ಷೇತರ ಅಭ್ಯರ್ಥಿಗಳು ಇರ್ತಾರಲ್ಲ, ಅವರೆಲ್ಲ ಸೇರಿದ್ರು ಕೂಡ 274 ಆಗ್ತಾರೆ. ಏನು ಮಾಡೋದಕ್ಕಾಗಲ್ಲ. ಸೊ ಇವ್ರದ್ದೇ ಪ್ಲಾನ್ ಇದ್ರೆ ಆ ಕಡೆ ಪ್ಲಾನ್ ಬೇರೆ ಥರನೇ ಇದೆ. ಎಲ್ಲವೂ ಕೂಡ ಲೆಕ್ಕಾಚಾರಗಳು, ತಂತ್ರಗಾರಿಕೆಗಳು ಅಷ್ಟು ಸುಲಭ ಅಲ್ಲ. ಅಂದ್ರೆ ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ. ಇನ್ ಕೇಸ್ ನಮ್ಮ ಸಂಸದರು ಜಂಪ್ ಆದ್ರೆ ಆಂಟಿ ಡಿಫೆಕ್ಷನ್ ಲಾ ಸಮಸ್ಯೆ ಆಗಬಾರ್ದು, ನಮ್ಮ ಸ್ಪೀಕರ್ ಇರ್ತಾರೆ, ಹೀಗಾಗಿ ಅದೊಂದು ಸಾಫ್ಟ್ ಕಾರ್ನರ್ ಇರುತ್ತೆ, ನಮ್ಮ ಸಂಸದರು ಸೇಫ್ ಅನ್ನೋ ಲೆಕ್ಕಾಚಾರನೂ ಇದೆ ಅಂತೆ, ಗೊತ್ತಿಲ್ಲ. ಇದರ ಜೊತೆಗೆ ಮುಖ್ಯವಾದಂತಹ ಖಾತೆಗಳು, ಈಗ ಹಣಕಾಸು ಖಾತೆ, ಗೃಹ ಖಾತೆ, ರಕ್ಷಣಾ ಖಾತೆ, ಕಾನೂನು ಖಾತೆ, IT ಖಾತೆ, ವಿದೇಶಾಂಗ ವ್ಯವಹಾರಗಳ ಖಾತೆ, ಈ ಎಲ್ಲಾ ಖಾತೆಗಳನ್ನು ಇವ್ರ ಜೊತೆಗೆ ನನಗೆ ಈಗ ನೋಡಿ, BJP ಹತ್ರ ಇರುವಂತದ್ದು ಈಗ 240, TDP ಹತ್ರ ಇರುವಂತದ್ದು 16, JDU ಹತ್ರ ಇರುವಂತದ್ದು 12. JDU ಕೇಳ್ತಿರುವಂತದ್ದು ನಮಗೆ 3 ಕ್ಯಾಬಿನೆಟ್ ಕೊಡಿ, ಸ್ಪೀಕರ್ ಕೊಡಿ, ಕೃಷಿ ಖಾತೆ ಕೊಡಿ ಅಂತ. ಈ ಕಡೆ TDP ಅವರು ಕೇಳ್ತಿರೋದು ಸ್ಪೀಕರ್ ನಮಗ್ ಬೇಕು, ನಮಗೂ 3 ಕೊಡಿ ಅಂತ ಹೇಳಿ. ಈ ಒಂದು ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡುತ್ತಾ BJP? ಯಾಕಂದ್ರೆ ಈಗ ಸರ್ಕಾರ ರಚನೆ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ, ಆದ್ರೆ ಯಾವ ಖಾತೆನ ಬಿಟ್ಟು ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಅದು ಆ ಕಡೆ LJP ಪಾಸ್ವಾನ್ 5 ಜನ ಇದ್ದಾರೆ ಅವ್ರ ಹತ್ರ, ನಮಗೆ 1 ಖಾತೆ ಬೇಕು ಅಂತೇಳಿ. 2 ಖಾತೆ ಕೇಳಿದ್ರು, ಇಲ್ಲ 1 ಖಾತೆ ಅಷ್ಟೇ ಕೊಡೋದು ಕ್ಯಾಬಿನೆಟ್ ಖಾತೆ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಸಿದ್ದೇ ಬಣ್ಣದಲ್ಲೂ ಕೂಡ 2 ಖಾತೆಗಳನ್ನ ಕೇಳಿದ್ರೆ ಅವ್ರಿಗೂ ಕೂಡ 1 ಅಂತೇನೋ ಕಮಿಂಗ್ ಡೇಸ್ ಎಲೆಕ್ಷನ್ ಇದೆ, ಹಾಗಾಗಿ ಅವ್ರನ್ನ ಒಗ್ಗಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಪ್ಲಾನಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಇದೆಲ್ಲದ ನಡುವೆ ಈ ಕಡೆ JDS ಕೂಡ 2ಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು ಅನ್ನೋ ಚರ್ಚೆಗಳಾಗ್ತಾ ಇದೆ. JDS ಹೇಗಪ್ಪ 2ಕ್ಕೆ ಡಿಮ್ಯಾಂಡ್ ಇಟ್ಟರೆ ಹೇಗೆ ಸಾಧ್ಯ ಆಗುತ್ತದು? ಮಲ್ಲೇಶ್ ಬಾಬುಗೆ ಏನಾದರೂ ಅದು ಲಕ್ ಹೊಡೆದು ಬಿಡ್ತಾ ಅಂತೇಳಿ ಪ್ರಶ್ನೆಗಳು ಉದ್ಭವ ಆದಾಗ, ಇಲ್ಲ ಅವರು ಮಂಜುನಾಥ್ ಅವ್ರಿಗೆ ಏನಾದ್ರು ಕೊಡಬೇಕು ಅಂದರೆ ಡಿಮ್ಯಾಂಡ್ ಇಟ್ಟಿದ್ರಂತೆ. ಕೃಷಿ ಇಲಾಖೆ ಮೇಲೆ ತುಂಬ ಜನ ಇವತ್ತು ಕಣ್ಣಿಟ್ಟಿದ್ದಾರೆ. ಯಾಕಂದರೆ ಇವತ್ತು ಈ ಅವಧಿಯಲ್ಲಿ, 2ನೇ ಬಾರಿ ಅವಧಿಯಲ್ಲಿ ಕೃಷಿ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ಗಳು ಕೂಡ ಆಗ್ತಾ ಇತ್ತು. ನೋಡಿ, ರಾಜ್ಯದಿಂದ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅಂದುಕೊಂಡಿಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ಲೀಡ್ ಸಿಗುತ್ತೆ ಅಂತೇಳಿ. ಬೆಳಗಾವಿ ಉಸ್ತುವಾರಿ ಸಚಿವೆಯಾಗಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ 55,000 ಲೀಡ್ ಸಿಕ್ಕಿದೆ ಅವ್ರಿಗೆ. ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ಗೆ ಒಂದು ಲೀಡ್ ಸಿಗಲಿಲ್ಲ ಅಲ್ಲಿ. ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ ನೋಡಿ, ಹೃದಯವಂತ ಇವತ್ತು ಕರ್ನಾಟಕದ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರು ಏನು ತೀರ್ಮಾನ ತಗೊತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಅವ್ರೇನು ತೀರ್ಮಾನ ತಗೊಂತಾರೆ ಕಾದು ನೋಡೋಣ ಸಾಯಂಕಾಲ. ಕುಮಾರಸ್ವಾಮಿ ಅವರಿಗೆ ಕನ್ಫರ್ಮ್ ಆಗ್ತಾ ಇದೆ ಮಂತ್ರಿ ಸ್ಥಾನ. ಒಳ್ಳೇದು. ಬಿಜೆಪಿ ಅವರಿಗೆ ಯಾರಿಗೆ ಆಗ್ಬೋದು ಸರ್ ಗೊತ್ತಿಲ್ಲ, ಅದು ಇನ್ನೂ ನರೇಂದ್ರ ಮೋದಿ ಅವ್ರ ತೀರ್ಮಾನ ಆದಮೇಲೆ ಗೊತ್ತಾಗುವಂಥದ್ದು. ವೆಯ್ಟ್ ಮಾಡ್ತೀನಿ ಅಲ್ಲಿ. ಎಷ್ಟು ಸಚಿವ ಸ್ಥಾನ ಸಿಗಬಹುದು ಅಂತ ನಿರೀಕ್ಷೆ? ಕರ್ನಾಟಕಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗಬಹುದು? ಯಾವುದೂ ಗೊತ್ತಿಲ್ಲಪ್ಪ. ಕಳೆದ ಬಾರಿ ಸರ್ 5 ಸಿಕ್ಕಿತ್ತು, ಒಂದು ಜಾಸ್ತಿ ಸಿಗಬೇಕು ಅಂತ ನಿರೀಕ್ಷೆ ಭಾಳ ಇರುತ್ತೆ ನಮಗೆ. ಸ್ವಾಭಾವಿಕ. ಬಟ್ ಮೋದಿಜಿಯವರು ಅಂತಿಮವಾಗಿ ತೀರ್ಮಾನ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಗೋದಿಲ್ಲ, ನಮ್ಮ ರಾಜ್ಯಕ್ಕೆ ಸೂಕ್ತ ಸ್ಥಾನಮಾನ ಸಿಗುತ್ತೆ ಅನ್ನುವಂತಹ ಮಾತನ್ನ ಯಡಿಯೂರಪ್ಪ ಅವರು ಹೇಳ್ತಾ ಇದ್ದಾರೆ. ಇನ್ನು ಯಾರೆಲ್ಲ ಸಂಭಾವ್ಯರ ಬಗ್ಗೆ ನಾವು ನೋಡ್ತಾ ಇದ್ವಿ. ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ, ಡಾಕ್ಟರ್ ಮಂಜುನಾಥ್ ಇದ್ದಾರೆ. ನಾಗೇಂದ್ರ ಬಾಬು, ಮಂಜುನಾಥ್ ಅವರ ಪ್ರಚಾರ ಭಾಷಣಕ್ಕೆ ಎಲ್ಲೆಲ್ಲಿ ಹೋಗ್ತಾ ಇದ್ರು, ಈ BJPಯ ನಾಯಕರುಗಳು, ಉನ್ನತ ಸ್ಥಾನದ ನಾಯಕರುಗಳು ಅನೌನ್ಸ್ ಮಾಡ್ತಾ ಇದ್ದದ್ದು ಒಂದೇ, ಕುಮಾರಸ್ವಾಮಿ ಅವರು ಕೃಷಿ ಮಂತ್ರಿ ಆಗ್ತಾರೆ, ನೀವು ಸಂಸದರನ್ನ ಕಳಿಸ್ತಾ ಇಲ್ಲ, ಕೇಂದ್ರಕ್ಕೆ ಕೃಷಿ ಮಂತ್ರಿಯನ್ನ ಕಳಿಸ್ತಾ ಇದ್ದೀರಿ ಅಂತ ಅನೌನ್ಸ್ ಮಾಡ್ತಾ ಇದ್ರು. ನೀವು ಡಾಕ್ಟರ್ ಮಂಜುನಾಥ್ ಅವರ ವಿಚಾರಕ್ಕೆ ಬಂದ್ರೆ, ನೀವು ಒಬ್ಬ ಸಂಸದನನ್ನ, ಒಬ್ಬರ ಡಾಕ್ಟರ್ನ ಕಳಿಸ್ತಾ ಇಲ್ಲ, ಕೇಂದ್ರಕ್ಕೆ ಆರೋಗ್ಯ ಮಂತ್ರಿಯನ್ನ ಕಳಿಸ್ಕೊಡ್ತಾ ಇದ್ದೀರಿ ಅಂತ ಅನೌನ್ಸ್ ಮಾಡ್ತಾ ಇದ್ರು. ಸೊ ಈಗ ಮಂಜುನಾಥ್ ಅವರಿಗೆ ಆರೋಗ್ಯ ಖಾತೆ ಒಲಿಯುತ್ತಾ ಅಂದ್ರೆ, ಈಗ ಸದ್ಯಕ್ಕೆ ಪ್ರಿಡಿಕ್ಷನ್ಸ್ ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ಜಗದೀಶ್ ಶೆಟ್ಟರ್ ಅವರು ಕೂಡ ರೇಸಲ್ಲಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಂಥವ್ರು.
ರಾಜ್ಯದಲ್ಲಿ ಸ್ಪೀಕರ್ ಆಗಿದ್ದಂಥವ್ರು, ಬಿಜೆಪಿ ಪಾರ್ಟಿಯ ಉನ್ನತ ಸ್ಥಾನಗಳನ್ನು ಅನುಭವಿಸಿದಂತಹ ನಾಯಕ. ಏನೋ ಎಲ್ಲ ಒಂದು ಕಡೆ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಏನಾದರೂ ಇದೆ ಅಂತಾರೆ ಅವರು. ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಹೋಗಿ ಅಲ್ಲಿ ಹುಬ್ಳಿ ಧಾರವಾಡ ವಿಧಾನಸಭಾ ಕ್ಷೇತ್ರದಿಂದ ಸೋತು MLC ಆಗಿ ವಾಪಸ್ ಬಿಜೆಪಿಗೆ ಬಂದಿದೆ. ಇದೆಲ್ಲ ಒಂದು ಕಡೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಅಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಆಯ್ತಾ ಅಂತ. ಅವ್ರು ಕಾಂಗ್ರೆಸ್ ಹೋಗಿ ವಾಪಸ್ ಬಿಜೆಪಿ ಬಂದು MP ಆದ್ರು, ಅದೃಷ್ಟ ಇದ್ರೆ ಮಿನಿಸ್ಟರ್ ಆಗ್ಬಿಡ್ತಾರೆ. ಆಗ್ಲೇನೆ ಅವರಿಗೆ ಅದೃಷ್ಟದ ಭಾಗ್ಯ ಹೊಳ ಬಂದಿತ್ತು. ರಾಜ್ಯಪಾಲರ ಹುದ್ದೆ ಕೊಡ್ತೀವಿ, ಹೋಗಬೇಡಿ ಅಂತೇಳಿ ಅವರನ್ನ ತಡೆಯುವಂಥ ಕೆಲಸಗಳಾಗಿತ್ತು. ನೋಡಿ, ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಅಲ್ಲಿಗೆ ತೆರಳಿದ್ದಾರೆ. ಯಡಿಯೂರಪ್ಪ ಅವರು ಕೂಡ ಮಾತಾಡಿದ್ರು, ರಾಜ್ಯಕ್ಕೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಅನ್ನೋ ಅರ್ಥದಲ್ಲಿ ಕೂಡ ಆಗೋದಿಲ್ಲ. ಯಾಕೆಂದ್ರೆ ಒಂದ್ಸರಿ ಕ್ವಿಕ್ ಆಗಿ ನಾವು ರಿಕಾಲ್ ಮಾಡ್ಕೊಂಡ್ಬಿಡೋಣ. ನಾಗೇಂದ್ರ ಬಾಬು ಯಾರ್ಯಾರಿದ್ದಾರೆ ಅಂತ ಆಕಾಂಕ್ಷಿಗಳು. ಜಗದೀಶ್ ಶೆಟ್ಟರ್, ಮಂಜುನಾಥ್ ನೋಡಿದ್ವಿ, ಗೋವಿಂದ ಕಾರಜೋಳ ಮತ್ತು ಪ್ರಹ್ಲಾದ್ ಜೋಶಿ ಅವರು ಕೂಡ ಇದ್ದಾರೆ. ಪ್ರಹ್ಲಾದ್ ಜೋಶಿ ಈಗಾಗಲೇ ಒಂದ್ಸರಿ ಮಿನಿಸ್ಟರ್ ಆಗಿದ್ದಂಥವ್ರು, ಅದು ಕಂಟಿನ್ಯೂ ಆಗಬಹುದು ಅನ್ನುವಂತಹ ಚಾನ್ಸಸ್ ಇದೆ. ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದಂಥವ್ರು ಪ್ರಹ್ಲಾದ್ ಜೋಶಿ. ಇದರ ಜೊತೆಗೆ ರಾಘವೇಂದ್ರ ಮತ್ತು ಸುಧಾಕರ್ ಹೆಸರು. ಹೌದು, ನಿಮಗೆ ಎಕ್ಸ್ಪೆಕ್ಟೇಷನ್ ಇತ್ತ? ಎಕ್ಸ್ಪೆಕ್ಟೇಷನ್ ರಾಘವೇಂದ್ರ ಅವ್ರ ಮೇಲಿದೆ. ಯಾಕೆಂತಂದ್ರೆ 3ನೇ ಬಾರಿ ಸಂಸದರಾಗಿ ಈಗ ಒಂದು ರೀತಿಯಲ್ಲಿ ಕೊಟ್ಟರು ಕೊಡಬಹುದು. ಅಲ್ಲ, 5 ಬಾರಿ ಆಗೋ ಅವ್ರಿಗಿಂತ ಸೀನಿಯರ್ ಇದ್ದಾರೆ ಗದ್ದಿಗೌಡರು 5 ಬಾರಿ. ಈ ಬಾರಿ ಅವ್ರದ್ದು ಕೂಡ ಎಕ್ಸ್ಪೆಕ್ಟೇಷನ್ ಇದೆ. ಒಂದು ಕಡೆ ಚಿತ್ರದುರ್ಗ ಗೋವಿಂದ ಕಾರಜೋಳ ಅವರು ಏನೂ ಇರಲಿಲ್ಲ. ಚಿತ್ರದುರ್ಗ ರಾಘವೇಂದ್ರ ಅವ್ರು ಮಾತಾಡಿದಾರೆ, ನೋಡ್ಕೊಂಬೋಣ ಬನ್ನಿ. ಕರ್ನಾಟಕ ಎಷ್ಟು ಸ್ಥಾನ ಯಾರಿಗೆ ಕೊಡ್ತಾರೆ ಅನ್ನುವಂತಹ ಬಹಳ ನಿರೀಕ್ಷೆಗಳಿದೆ ಸರ್ ಕರ್ನಾಟಕದಲ್ಲಿ. ಅನೇಕ ಹಿರಿಯರನ್ನು ಕರ್ನಾಟಕ ಜನ ಇವತ್ತು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಪಕ್ಷ ಆ ಸಂದರ್ಭದಲ್ಲಿ ನೋಡಿಕೊಂಡು ಸರಿಯಾದ ರೀತಿ ಅಂತ ತೀರ್ಮಾನ ತೆಗೆದುಕೊಳ್ತಾರೆ. ಸರ್, ಇನ್ನೂ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ತಾವು ಕೂಡ 4 ಬಾರಿ ಗೆದ್ದಿದ್ದೀರಿ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಈ ಬಾರಿ ನಿಮಗೂ ಅವಕಾಶ ಇದೆಯಾ ಈ ಬಾರಿ ಅಂತ? ಸರ್, ನಾವೆಲ್ಲ ಪಕ್ಷದ ಕಾರ್ಯಕರ್ತರಾಗಿ ಯೋಚನೆ ಮಾಡಬೇಕಾದ್ರೆ ಏನು ಅಂದರೆ, ಇವತ್ತು NDA ಅನೇಕ ಪಕ್ಷಗಳ ಸಹಕಾರವನ್ನು ಪಡೆದುಕೊಂಡು ಸರ್ಕಾರವನ್ನು ಮೋದಿಜಿಯವರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಸೂಕ್ಷ್ಮತೆಗಳನ್ನು ನಾವು ಕೂಡ ಅರ್ಥ ಮಾಡಿಕೊಂಡು ಪಕ್ಷ ಇದೆಲ್ಲದೂ ಕೂಡ ಗಮನಿಸಿ ಆ ಸಂದರ್ಭದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ತೆಗೆದುಕೊಳ್ತಾರೆ ಸರ್. ಸರ್, NDA ಮೈತ್ರಿಕೂಟದಲ್ಲಿ ಈ ಬಾರಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಕಳೆದ ಬಾರಿ ಏನು ಇಂಡಿಪೆಂಡೆಂಟ್ ಆಗಿ ಮಾಡಿದ್ರಿ, ಈಗ ಭಾಳಷ್ಟು ಸವಾಲುಗಳಿದೆ ಅಂತ ಅನಿಸ್ತಾ ಇದೆ ತಮಗೆ? ಪ್ರಶ್ನೆನೇ ಇಲ್ಲ ಸರ್. ನಿನ್ನೆ ನಮ್ಮ NDA ಸಭೆಯಲ್ಲಿ ಆ ಥರ NDA ಸಭೆ ಅಂತ ಅನಿಸಲೇ ಇಲ್ಲ. ಒಂದೇ ಕುಟುಂಬದ ಎಲ್ಲರೂ ಒಟ್ಟಾಗಿ ಅವರ ನಡವಳಿಕೆಗಳು, ಅವರ ಮಾತುಗಳು, ಇದೆಲ್ಲದೂ ಕೂಡ ನೋಡಿದಾಗ ಯಾವುದೇ ಒಂದು ನಮಗೆ ಯಾರು ಕೂಡ ಆತಂಕ ಇಲ್ಲ. ಮತ್ತು ಒಂದು ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಪಾರ್ಟಿ ನಮ್ಮ BJP, ಸುಮಾರು 250 ಮೊನ್ನೆ ಇಂಡಿಪೆಂಡೆಂಟ್ ಇವೆಲ್ಲ ಬಂದು ಇದು ನಮ್ಮದೇ ಸ್ಪಷ್ಟವಾದಂಥ ಇದು. ಇನ್ನೊಂದು 20 ಈ ಥರ ಇರೋದ್ರಿಂದ ಸಂದರ್ಭದಲ್ಲಿ ಎಲ್ಲರ ಸಹಕಾರವನ್ನು ಪಡೆದುಕೊಂಡು ಒಂದು ಇನ್ನೂ ಅತ್ಯುತ್ತಮವಾದಂಥ ಸರ್ಕಾರವನ್ನು ಪ್ರಧಾನಮಂತ್ರಿಗಳು ನಿನ್ನೆ ಹೇಳಿದ್ರು, ಇನ್ನೂ 10 ವರ್ಷ NDA ನೇತೃತ್ವದ ಸರ್ಕಾರವನ್ನು ಈ ದೇಶಕ್ಕೆ ಕೊಡ್ತೀನಿ ಅಂತ ನಿನ್ನೆ ಕರೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ಒಳ್ಳೆ ರೀತಿಯಂಥ ಒಂದು ಆಡಳಿತವನ್ನು ಕೊಡುತ್ತೆ ಸರ್. ಈಗ ರಾಜ್ಯದಿಂದ ಯಾರ್ಯಾರಿಗೆಲ್ಲ ಆಹ್ವಾನವನ್ನು ಕೊಟ್ಟಿದ್ದಾರೆ ಸರ್ ಈಗ ಕಾರ್ಯಕ್ರಮಕ್ಕೋಸ್ಕರ? ಸಹಜವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಬರಲಿಕ್ಕೆ ಕಾರಣ ನಮ್ಮ ಸಂಘಟನೆ ಕಾರ್ಯಕರ್ತರ ಪ್ರೇರಣೆಯಿಂದ ನಾವು ಬಂದಿದ್ದೀವಿ. ಹಾಗಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರಿಂದ ಹಿಡಿದು ಮೇಲ್ಮಟ್ಟದ ಎಲ್ಲ ನಾಯಕರುಗಳು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು ದೊಡ್ಡ ಜನಸ್ತೋಮ ಇವತ್ತು ಸೇರ್ತಾ ಇದೆ ಸರ್. ಧನ್ಯವಾದ ಸರ್. ಇದಿಷ್ಟು ರಾಘವೇಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.